ಓಟ ಮುಗಿದ್ರೆ ಅವರೆಲ್ಲ ಹೊರಗೆ ಬರಬೇಕು. ಬ್ಯಾನರ್ ತಗೊಂಡು ಮುಂದೆ ಬನ್ನಿ. ಸಮಸ್ತ ಕಾರ್ಮಿಕರಿಗೆ ಉದ್ಘಾಟನೆಯನ್ನು ಕಾಮ್ರೇಡ್ ಜನಾರ್ದನ್ ಹಾಗೂ ಕಾಮ್ರೇಡ್ ಉಮೇಶ್ ಅವರು ವಿನಂತಿ. ಈಗ ರ್ಯಾಲಿಯು ನಿಧಾನವಾಗಿ 2 ಲೈನ್ನಲ್ಲಿ ಅತಿ ಡಿಸಿಪ್ಲಿನ್ ನಿಂದ ಶಿಸ್ತಿನಿಂದ ಹೊರಡಬೇಕು. ಹೊರಡಬೇಕು. ಗಾಡಿ ಇನ್ನೊಂದು ಹಲೋ. ಕಟ್ಟಡ ಕಾರ್ಮಿಕರ ಹೋರಾಟಕ್ಕೆ ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ ಏತಕ್ಕಾಗಿ ಹೋರಾಟ ಗದಗ ಜಿಲ್ಲಾ 2ನೇ ಜಿಲ್ಲಾ ಸಮ್ಮೇಳನಕ್ಕೆ ಜಿಂದಾಬಾದ್. ಎಲ್ಲರೂ ಜೋರ ಕೈ ಎತ್ಕೊಂಡು ಪಡೆದ ಬರ್ಬೇಕು, ಹಿಡಿದ ಬರ್ಬೇಕಂದ್ರ ಗದಗ ಜಿಲ್ಲಾ ಕಟ್ಟಡ ಕಾರ್ಮಿಕರ 2ನೇ ಸಮ್ಮೇಳನ ಯಶಸ್ವಿ ಆಗಲಿ. ಓ ಅರುಣ ಪತಾಕೆಯೇ ಸ್ವೀಕರಿಸೋ ರೆಡ್ ಸಲ್ಯೂಟ್. ಮೃತವೀರರ ತ್ಯಾಗ ಫಲಿತವೇ ನಿನ್ನ ವರ್ಣ ಕೆಂಪಾಗಿಹುದೋ. ಮೃತವೀರರ ತ್ಯಾಗ ಫಲಿತವೇ ನಿನ್ನ ವರ್ಣ ಕೆಂಪಾಗಿಹುದೋ. ಕಟ್ಟಡ ಮತ್ತು ಇತರ ನಿರ್ಮಾಣ ಶ್ರಮಜೀವಿಗಳೇ, ಸ್ವಲ್ಪ ಸಮಯ ವ್ಯತ್ಯಾಸದಿಂದ ಕಾರ್ಯಕ್ರಮ ಸ್ವಲ್ಪ ವಿಳಂಬ ಆಗಿದ್ದಕ್ಕೆ ತಮ್ಮೆಲ್ಲರೂ ನಮ್ಮ ಕ್ಷಮೆಯನ್ನು ವಹಿಸಿಕೊಂಡು ಕೋರುತ್ತಾ, ಇವತ್ತು ನಮ್ಮ ಕಟ್ಟಡ ನಡೆಸಿರ್ತಕ್ಕಂಥ ಹಲವಾರು ಸಂಶಯಾಸ್ಪದವಾದಂಥ ಕಾನೂನುಗಳ ತಿದ್ದುಪಡಿಯನ್ನ ಮಾನ್ಯ ಸಚಿವರು ಸಂಬಂಧಿಸಿದ ಸಚಿವರನ್ನು
ಅವರೊಟ್ಟಿಗೆ ನಮ್ಮನ್ನು ಸೇರಿಸಿ ಒಂದು ಸಭೆಯನ್ನು ಏರ್ಪಡಿಸಿ ನಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಕಂಡುಕೊಳ್ಳೋದಕ್ಕೆ ಪತ್ರವನ್ನ ಅವರಿಗೆ ಅರ್ಪಿಸಲಿಕ್ಕೆ ನಾನು ಒಂದಿಷ್ಟು ಅಂಶಗಳನ್ನು ಇಲ್ಲಿ ಪ್ರಸ್ತಾಪ ಮಾಡ್ತೇನೆ. ಶ್ರೀ ಡಾಕ್ಟರ್ ಸುಧಾರಣಾ ಇಲಾಖೆ ಹಾಗೂ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು. ವಿಷಯ ಸಿಗದಂತೆ ಮಾಡುತ್ತಿರುವ ಕಾರ್ಮಿಕ ಮಂತ್ರಿಗಳ ತೀರ್ಮಾನಗಳನ್ನು ತಡೆ ಹಿಡಿಯುವ ಬಗ್ಗೆ ಮಾನ್ಯರೇ, ಈ ಸಮಸ್ತ ನೊಂದ ಕಾರ್ಮಿಕರ ಪರವಾಗಿ ತಮ್ಮಲ್ಲಿ ಮನಪೂರ್ವಕವಾಗಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ನಮ್ಮ ಶ್ರಮಜೀವಿ ಬೆಳಗಿನಿಂದ ಶ್ರಮವಹಿಸಿ ಕೆಲಸ ಮಾಡುವವರ ಪರವಾಗಿ ಖಾಸಗಿ ಮತ್ತು ಕಿಟ್, ಇಮ್ಯುನಿಟಿ ಪವರ್ ಕಿಟ್ ಮತ್ತು ಹಲವಾರು ರೀತಿಯ ಟೂಲ್ ಕಿಟ್ಗಳನ್ನು ಒಂದೊಂದು ಜಿಲ್ಲೆಗೆ ಮಾಡಿದ್ದೇವೆ ಎಂದು ತಮ್ಮ ಭುಜವನ್ನು ತಾವೇ ತೊಟ್ಟುಕೊಳ್ಳುವುದರ ಮೂಲಕ ಇದನ್ನೇ ಕಾರ್ಮಿಕ ಮಂತ್ರಿಗಳು ಜಂಬದಿಂದ ಹೇಳಿಕೊಳ್ಳುವುದನ್ನು ನೋಡಬಹುದು. ಭಾಗಿಯಾಗಿರುವುದರಿಂದ ವಸೂಲಿ ಮಾಡಬೇಕು. ಉದಾಹರಣೆಗೆ ಒಂದು ಲ್ಯಾಪ್ಟಾಪ್ ಬೆಲೆ ಯಾವುದೇ ಉತ್ತಮ ದರ್ಜೆಯ ಲ್ಯಾಪ್ಟಾಪ್ 2017-18ನೇ ಇಸವಿಯಲ್ಲಿ ಕಟ್ಟಡ ಮತ್ತು ಇತರೆ ನಿರ್ವಹಣಾ ಕಲ್ಯಾಣ ಮಂಡಳಿಯಲ್ಲಿ ಸರಿಸುಮಾರು 16 ಆಗಿದ್ದು ದಾಖಲೆ ಮೂಲಕ ತಾವು ಕೂಡ ಪರಿಶೀಲನೆಸಿ ನೋಡಬಹುದಾಗಿದೆ. 2019-20ರಲ್ಲಿ ಕೋವಿಡ್ ಮಹಾಮಾರಿ, 2019 ಮತ್ತು 2021ರಲ್ಲಿ ಅಲ್ಲದವರಿಗೆ ಹೆಚ್ಚಾಗಿ ಇವರ ಸಹಾಯವನ್ನು ನೀಡುವಂತಹ ನಿರ್ದೇಶನಗಳು ನಮ್ಮ ಕಣ್ಮುಂದಿವೆ. 2006-7ರಲ್ಲಿ ಕೈ ಬರದಿಂದ ಪಡೆದಂತಹ ಕಟ್ಟಡ ನಿರ್ಮಾಣ ಕಾರ್ಮಿಕರ ಕಾರ್ಯಗಾರರಿಗೆ ಈ ತರದ ಜನರನ್ನು ನೆರವೇರಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಎಲ್ಲ ಜೋರಾದ ಚಪ್ಪಾಳೆಯೊಂದಿಗೆ ನಾ ಇಲ್ಲಿ ಕಾರ್ಯಕ್ರಮಕ್ಕೆ ನವಲೂರು ಏನು ಹೇಳಿದ್ರೆ ಆ ಟೈಮಿಗೆ ಬರಬೇಕು ಅಂತ ಭಾಳ ಪ್ರಯತ್ನ ಮಾಡಿ ನೀವೆಲ್ಲರೂ ಮೆರವಣಿಗೆ ಮಾಡಕ್ಕೆ ಹೋಗ್ಬಿಟ್ಟಿದ್ರಿ. ಹಾಗಾಗಿ ನಾವು ಇಲ್ಲಿ ಬಂದು ಬೇರೆ ಕಡೆ ಹೋಗ್ಬೇಕಾಗಿ ಬಂತು. ಇವತ್ತು ರವಿವಾರ ಆಗಿದ್ದರಿಂದ ಸ್ವಲ್ಪ ಹೆಚ್ಚಿನ ಕಾರ್ಯಕ್ರಮಗಳನ್ನು ನಾವು ಗದಗಿನವರು ಹಮ್ಮಿಕೊಂಡಿರ್ತೀವಿ. ಅದಕ್ಕೆ ಬಹಳಷ್ಟು ವಿಳಂಬವಾಗಿ ಬಂದೆ. ಬಹುಶಃ ಸಿದ್ಧಗಂಗರ ಮಾತನ್ನು ತಪ್ಪಿಸಿಕೊಂಡೆ ಕಾಣಿಸ್ತದೆ. ಇದೇ ಬಹುಶಃ ಕಟ್ಟಡ ಕಾರ್ಮಿಕರು ನಿಮಗೆ ಆ ಕಟ್ಟಡ ಕಾರ್ಮಿಕ ಅನ್ನೋ ಕಾರ್ಡ್ ಸಿಕ್ಬಿಟ್ಟು ಅಂದರೆ ನಿಮಗೆ ಕೆಲಸ ಮಾಡೋದು ಜೊತೆಗೆ ಒಂದು ನೌಕರಿ ಸಿಕ್ಕಂಗೆ ಶಿಕ್ಷಣ, ಆರೋಗ್ಯ, ಏನು ತೊಂದರೆ ಇವೆಲ್ಲವುಗಳಿಗೆ ಒಂದು ಆಪತ್ ಬಾಂಧವ ಈ ಕಟ್ಟಡ ಕಾರ್ಮಿಕರ ಕಾರ್ಡ್ ನಿಮ್ಮ ಹತ್ರ ಐತೆ. ನಿಮ್ಮಂಗಡ ಎಲ್ಲ ಶ್ರಮಜೀವಿಗಳಿಗೆ ನಮ್ಮ ದೇಶದಲ್ಲಿ ಯಾರು ಬೆವರು ಸುರಿಸ್ತಾರೆ, ಯಾರು ರಕ್ತ ಸುತ್ತಕೊಂಡು ರಾಷ್ಟ್ರಕ್ಕಾಗಿ ಸಂಪನ್ಮೂಲ ಸೃಷ್ಟಿ ಮಾಡ್ತಾರೆ, ಅವರೆಲ್ಲರಿಗೂ ಬದುಕು ನಿಮ್ಮ ಬದುಕಿನಿಂದ ಕನಿಷ್ಠ ನಿಮ್ಮ ಬದುಕಿನಿಂದ ಆಗಬೇಕು ಅಂಥೇಳಿ ನಾನು ಆರೈಕೆ ಮಾಡುವ ಉದ್ಯೋಗ ಕಾರ್ಮಿಕರ ಕಲ್ಯಾಣ ಬಯಸುವವರು ಎಲ್ಲರೂ ಕನಿಷ್ಠ ಒಂದರ ಆಗಬೇಕು ಅವ್ರಿಗೆ ಅಂಥೇಳಿ ಅನ್ನೋದ್ರೊಳಗೆ ಧ್ವನಿಗೂಡಿಸ್ತಾರೆ. ಬಂಧುಗಳೇ, ಕಾರ್ಮಿಕ ಹೋರಾಟಗಳು, ಶ್ರಮಜೀವಿಗಳ ಸಂಘಟನೆಗಳು ನಮ್ಮ ದೇಶದಲ್ಲಿ ಧ್ವನಿ ಕಳೆದುಕೊಳ್ತಾರೆ. ಧರ್ಮದ ಹೆಸರಿನಲ್ಲಿ ಬಂದ ರಾಜಕಾರಣ, ಜಾತಿ ಹೆಸರಿನಲ್ಲಿ ವಿಂಗಡಣೆಯಾಗಿರ್ತಕ್ಕಂಥ ರಾಜಕಾರಣ ನಿಮ್ಮ ಶಕ್ತಿಯನ್ನೆಲ್ಲವನ್ನ ಇವತ್ತು ಕುಂದಿಸ್ತಾ ಇದೆ. ಒಂದು ಕಾಲ ಇತ್ತು 1970-71 ಸಂದರ್ಭ, ದೇಶ ಫ್ಯಾಸಿಸಮ್ ವಿರುದ್ಧ ಹೋರಾಟ ಮಾಡ್ತಾಯಿತ್ತು. ಅವತ್ತು ಈ ಕಾರ್ಮಿಕ ಸಂಘಟನೆಗಳು ಅಷ್ಟೇ ಇವತ್ತು ಕಮ್ಯುನಿಸ್ಟ್ ಪಾರ್ಟಿಯ ದೊಡ್ಡ ಶಕ್ತಿಯಾಗಿ ಜನಜಾಗೃತಿಗಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ.
ಕಳೆದ ಸುಮಾರು 50 ವರ್ಷಗಳಲ್ಲಿ ಬೆವರು ಸುರಿಸುವ ಧ್ವನಿ ಕ್ಷೀಣಿಸ್ತಾ ಹೊರಟು. ದೇಶ ಶ್ರೀಮಂತ ಆಗ್ತಾನೆ ಹೊರತು ದೇಶದ ಶ್ರೀಮಂತಿಕೆ ಅದನ್ನು ಶ್ರೀಮಂತಗೊಳಿಸೋದ್ರಲ್ಲಿ ಕಾರ್ಮಿಕರ ಪಾತ್ರ ಹೆಚ್ಚಾಗ್ತಾನೆ ಇತ್ತು, ಶ್ರೀಮಂತ ಆಗ್ತಾನೆ ಹೋಯ್ತು ದೇಶ. ಆದರೆ ದೇಶದ ಜನ, ಅದರಲ್ಲೂ ಶ್ರಮಜೀವಿಗಳು, ಬೆವರು ಸುರಿಸೋರು, ಬಡವರು ಆಗ್ತಾನೆ ಬಂದರು ಅನ್ನೋದನ್ನು ನಾವು ನೀವೆಲ್ಲರೂ ಗಮನಿಸಿದ್ದೇವೆ. ಏನು ಇವತ್ತು ದೇಶದವ್ರ ಪರಿಸ್ಥಿತಿ? ಯಾರು ಭಾಳ ಚಾಣಾಕ್ಷತನದಿಂದ ಅಥವಾ ಮೋಸದಿಂದ ಜನರಿಗೆ ತೊಪ್ಪಿಗೆ ಹಾಕಿ ವ್ಯವಹಾರ ಮಾಡ್ತಾರೆ, ರಾಜಕಾರಣ ಮಾಡ್ತಾರೆ, ಕೈಗಾರಿಕೆ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ, ಅವರೆಲ್ಲರೂ ಕೋಟ್ಯಾಧಿಪತಿ. ಯಾರ ಕಟ್ಟಡ ಕಾರ್ಮಿಕ ಪ್ರಾಮಾಣಿಕವಾಗಿ 2 ಶಿಫ್ಟ್ ಕೆಲಸ ಮಾಡಿದ್ರು ಸಹಿತ ಲಕ್ಷಾಧೀಶರು ಆಗಕ್ಕೆ ಸಾಧ್ಯ ಇದೆ. ರಿಯಲ್ ಎಸ್ಟೇಟ್ ಹೆಸರಿನೊಳಗೆ ಬೆಳಕಲ್ಪೇಟೆ ಅನ್ನೋದನ್ನ ಮೈಸೂರು ಮಹಾರಾಜನ ಅರಮನೆ ಅದಕ್ಕಿಂತ ದೊಡ್ಡ ಮನೆ ಕಟ್ಟಿರ್ತಾರೆ. ಒಂದು ಕಡೆ ಕಾರ್ಮಿಕರ ಪರಿಸ್ಥಿತಿ ಹಿಂಗಾಯಿತು ಅಂದರೆ, ಇನ್ನೊಂದು ಕಡೆ ರೈತ ಅವನೊಬ್ಬ ರಾಷ್ಟ್ರಕ್ಕಾಗಿ ಸಂಪತ್ತನ್ನು ಸೃಷ್ಟಿ ಮಾಡುವವನು, ಬೆವರು ಸುರಿಸಿ ರಕ್ತ ಸುತ್ತಕೊಂಡು ದೇಶಕ್ಕಾಗಿ ಉತ್ಪಾದನೆಯನ್ನು ಮಾಡ್ತಕ್ಕಂಥ ಅವನು ಸತತವಾಗಿ ಗ್ರಾಮೀಣ ಭಾಗದೊಳಗೆ ಬಡವನಾಗಿದ್ದಾನೆ. ನಾವೆಲ್ಲರೂ ಗಂಭೀರವಾಗಿದ್ದ ಆಲೋಚನೆ ಮಾಡಬೇಕು. ನಾವು ಇತ್ತೀಚೆಗೆ ಹಲವಾರು ಕಾರಣಗಳಿರಬಹುದು, ಯಾರು ಸಮಾಜದಲ್ಲಿ ಭಾಳ ಎತ್ತರದವರೆಲ್ಲ ಕಡೆಯಿಂದ ಬೇಯಿಸ್ಕೊಂಡು ಬಡವರಿಗಾಗಿ ಪಂಚ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿರೋದು. ಗೃಹಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಯುವನಿಧಿ, ಶಕ್ತಿ ಕಾರ್ಯಕ್ರಮ, ಇವೆಲ್ಲ ಕಾರ್ಯಕ್ರಮಗಳ ಮೂಲಕ 58,000 ಕೋಟಿ ರೂಪಾಯಿವರೆಗೆ ನಾವು ಖರ್ಚು ಮಾಡಿ ವರ್ಷಕ್ಕೆ ಈ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದ್ದೇವೆ. ಅಂದರೆ ಒಂದು ಕುಟುಂಬಕ್ಕೆ ಪ್ರತಿ ತಿಂಗಳ 5,000 ರೂಪಾಯಿ, ಅಂದರೆ ವರ್ಷಕ್ಕೆ 60,000 ರೂಪಾಯಿಯನ್ನು ನಾವು ಪ್ರತಿ ಕುಟುಂಬಕ್ಕೆ ಮುಟ್ಟು ಹಾಗೆ ವ್ಯವಸ್ಥೆಯನ್ನು ಮಾಡಿದ್ದೇವೆ. ನಮಗೇನು ಸಂತೋಷ ಅಂದರೆ, ನಾವು ಇಷ್ಟು ವರ್ಷ 75 ವರ್ಷಕ್ಕಿಂತ ಹೆಚ್ಚಾಯಿತು ಬದಲಾಗಿ ಸ್ವಾತಂತ್ರ್ಯ ಬಂದು. ನಮ್ಮ ದೇಶದಲ್ಲಿ 100ಕ್ಕೆ 60-70% ಮಂದಿ ಬಡತನದ ರೇಖೆಗಿಂತ ಕೆಳಗಿತ್ತು. ಬರೀ ಈ ಗ್ಯಾರಂಟಿ ಯೋಜನೆಗಳ ಮೂಲಕ ನಮ್ಮ ಕರ್ನಾಟಕದೊಳಗೆ 1,10,00,000 ಕುಟುಂಬಗಳನ್ನು, ಅಂದರೆ ಸನಿಕ 5 ಕೋಟಿ ಜನರನ್ನು ಬಡತನ ರೇಖೆಗಿಂತ ಕೆಳಗೇನಿದ್ರಲ್ಲ ಅವ್ರನ್ನ ಬಡತನ ರೇಖೆಯಿಂದ ಮೇಲೆತ್ತಿ ಮಧ್ಯಮ ವರ್ಗದವರ ಹಂತಕ್ಕೆ ತೆಗೆದುಕೊಂಡು ಬರುವಂಥದ್ದು ಸಾಧ್ಯ. ಕ್ರಾಂತಿಕಾರಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೊಟ್ಟಾಗಿದೆ. ಬಹುಶಃ ಎಲ್ಲ ಶ್ರಮಜೀವಿಗಳು ಇದನ್ನು ಅಪ್ಕೊಂಡಿದ್ದಾರೆ, ಒಪ್ಕೊಂಡಿದ್ದಾರೆ. ಬಡತನ ರೇಖೆಯಿಂದ 1 ಕೋಟಿ ಜನರನ್ನು ನೋಡ್ರಿ, ಯಾವುದರ ಹಂಚಗಳು ನಾವು ಮೇಲೆತ್ತೋದಕ್ಕೆ ಸಾಧ್ಯ ಇತ್ತು. ರಾಜಕೀಯವಾಗಿ ಅದನ್ನು ಟೀಕೆ ಮಾಡೋರು ಮಾಡಿದ್ದಾರೆ. ಆದರೆ ನೀವು ಡಬಲ್ ರೋಡ್ ಮಾಡಿ, ಫ್ಲೈಓವರ್ ಮಾಡಿ, ಏರ್ಪೋರ್ಟ್ ಇಂಪ್ರೂವ್ ಮಾಡಿ,
ಅದಕ್ಕೆ ಹಣ ಕಡಿಮೆ ಬಿದ್ದಿರ್ಬೋದು. ದೇಶದ ಅಭಿವೃದ್ಧಿ ಅಂದರೆ ಈ ಕಟ್ಟಡಗಳಲ್ಲ, ಎಲ್ಲರ ಬದುಕು. ದವಾಖಾನೆ ತೋರ್ಸಕ್ಕೆ ರೊಕ್ಕಿದೆಯಲ್ಲ, ತಗೊಳಕ್ಕೆ ಗುಳಿಗೆ ರೊಕ್ಕಿದೆಯಲ್ಲ, ಮಕ್ಕಳಿಗೆ ಯೂನಿಫಾರ್ಮ್ ಹಾಕ್ಸೋದಕ್ಕೆ ದುಡ್ಡಿಲ್ಲ, ಅವನಿಗೊಂದು ಚಾಕ್ಲೇಟ್ ಕೊಡಿಸ್ಬೇಕಂದ್ರೆ ಆ ಸಾಮರ್ಥ್ಯ ನಮ್ಮ ತಾಯಿ ಹತ್ತಿರಲ್ಲ, ಕುಟುಂಬದಲ್ಲಿಲ್ಲ. ಅವ ಆಟ ಆಡ್ತಿದೆ ಅಂದರೆ ಬಲೂನ್ ಕೊಡಿಸುವಷ್ಟು ಸಹಿತ ಸಾಮರ್ಥ್ಯ ಇಲ್ಲ. ಅಂಥ ಒಂದು ಸ್ಥಿತಿಯಿಂದ ಸ್ವಲ್ಪ ಮಟ್ಟಿಗೆ ನಿಟ್ಟುಸಿರು ಬಿಡುವಂಥ, ಆಯ್ತಪ್ಪ ಇಷ್ಟ ಭಗವಂತ ದಯಪಾಲಿಸಿದ್ನಲ್ಲ ಅನ್ನುವ ಸಂತೋಷ, ನೆಮ್ಮದಿ ಬರೋ ಬದುಕು ನಮ್ಮ ದೇಶದ ಎಲ್ಲ ಜನರಲ್ಲಿದ್ದರೆ ಮಾತ್ರ ಅದು ನೈಜವಾಗಿರ್ತಕ್ಕಂಥ ರಾಷ್ಟ್ರದ ಅಭಿವೃದ್ಧಿ. ಆ ಹಿನ್ನೆಲೆಯೊಳಗೆ ದಿಟ್ಟತನದಿಂದ ಮಾಡಿರ್ತಕ್ಕಂಥ ಕೆಲಸಗಳನ್ನೆಲ್ಲವೂ ಅವುಗಳನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಬೇಕಾಗಿದೆ. ನಾನು ಒಂದು ಮಾತು ಹೇಳಿದ್ದೆ, ಮೊದಲನೇ ಹೇಳಿದೆ, ನಿಮ್ಮ ಧ್ವನಿ ಕೂಗ್ತಾ ಇದೆ. ನಿಮಗೆ ಒಂದು ಇನ್ನೂ ಆಗ್ಬೋದು, ಹಿಂಗೆ ಅಂತಾರಲ್ಲ ನೋಡ್ರು ಅಂತೇಳಿ, MLA ಅವರು ಹಿಂಗೆ ಅಂತಾರಲ್ಲ ಅಂತ. ಸಿದ್ದರಾಮಯ್ಯ 20 ವರ್ಷದಿಂದ ನಾವು ಮನೆ ಬಾಗಿಲಕ್ಕೆ ಚುನಾವಣೆ ಇನ್ನು 2 ತಿಂಗಳು 3 ತಿಂಗಳ ಬರ್ತೈತೆ ಓದೋದು ಅವ್ರ ಮನೆ ಬಾಗಿಲಕ್ಕೆ ಬಿಡ್ತಿದ್ದೀವಿ. ನಿಮ್ಮ ಸಂಘಟನೆಯಿಂದ ನಮಗೆ ಸಪೋರ್ಟ್ ಬೇಕ್ರಿ, ಸಪೋರ್ಟ್ ಕೊಡಿಸ್ರಿ, ಬೆಂಗಳೂರಾಗ ಕೊಡಿಸ್ರಿ, ಹುಬ್ಬಳ್ಳಿಯಾಗ ಕೊಡಿಸ್ರಿ. ಬೆಂಗಳೂರಾಗ ಇದು ಹುಬ್ಬಳ್ಳಿಯಾಗ ಮುಗೋರು ಇದ್ದಾಗಂತೂ ಅಂಥ ಒಂದು ಕ್ರಿಯಾಶೀಲವಾಗಿರ್ತಕ್ಕಂಥ ಸಂಘಟನೆಗಳಿದ್ದು, ಇವತ್ತು ಸಂಘಟನೆಗಳ ಶಕ್ತಿ ಕಡಿಮೆ ಆಗಿದೆ, ಶ್ರಮಜೀವಿಗಳ ಸಂಘಟನೆ ಕಡಿಮೆ ಆಗಿದೆ, ನಿಮ್ಮ ಧ್ವನಿ ಗಟ್ಟಿಯಾಗಿಲ್ಲ, ನಿಮ್ಮ ಧ್ವನಿ ಇವತ್ತು ಸ್ವರಿಗೆ ಹೋಗಿದೆ. ಎಲ್ಲೋ ಒಂದು ಕಡೆ ಆತ್ಮಾವಲೋಕನೆ ಮಾಡಿಕೊಳ್ಳಲೇಬೇಕು. ಯಾಕಂದರೆ ನಿಮ್ಮನ್ನು ನಾವು ರಾಜಕಾರಣಿಗಳು ಒಡ್ಡು ಬಿಟ್ಟಿದ್ದೀವಿ. ಎಲ್ಲಿ ಬೇಕಾದ್ರೆ ನೋಡಿ, ಎಲ್ಲ ಕಟ್ಟಡ ಕಾರ್ಮಿಕರಿಗೆ ಒಳ್ಳೆಯದಾಗತೈತಿ ಅಂದಮೇಲೆ ಒಂದು ದೂರಾಗ ಈ ನಮ್ಮ ಭಾಷಣದೊಂದು ಕಟ್ಟಡ ಸಮಿತಿ, ಸರ್ವಿಸ್ಟಿಯವರೊಂದು ಕಟ್ಟಡ ಸಮಿತಿ, ಇರ್ಫಾನದೊಂದು ಕಟ್ಟಡ ಸಮಿತಿ, ಭಾರತದೊಂದು ಕಟ್ಟಡ ಸಮಿತಿ. ಎಲ್ಲಿವರೆಗೆ ನಿಮ್ಮಲ್ಲಿ ಒಪ್ಪಟ್ಟು ಬರೋದಿಲ್ಲ ಅಲ್ಲಿವರೆಗೆ ನಿಮ್ಮ ಶಕ್ತಿ ವೃದ್ಧಿಯಾಗಲಿಲ್ಲ. ನಾನು ಎಲ್ಲರಲ್ಲೂ ವಿನಂತಿ ಮಾಡ್ತೀನಿ, ನಿಮ್ಮ ಸಂಘಟನೆಗಳು ನೀವು ಪ್ರತ್ಯೇಕ ನಿಮ್ಮದು ಐಡೆಂಟಿಟಿ ಇಟ್ಕೊಳ್ಳಿ, ಆದರೆ ಸಂಘಟನೆಯ ಧ್ವನಿ ಏಕವಾಗಿರಬೇಕು. ಆ ಕಡೆ ತಮ್ಮ ಗಮನ ಇರಲಿ ಅಂತೇಳಿ ಹಾರೈಸ್ತೀನಿ. ಕಟ್ಟಡ ಕಾರ್ಮಿಕರ ಏನೇ ಸಮಸ್ಯೆಗಳಿದ್ದು ಆ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಯಾವುದೇ ಸಂದರ್ಭದಲ್ಲೂ ನಾನು ನಿಮ್ಮ ಸ್ನೇಹಿತನಾಗಿ ಮುಂದುವರ್ತೀನಿ. ಈಗಾಗಲೇ ನಾವೊಂದು ದೊಡ್ಡ ಪ್ರಯತ್ನ ಮಾಡಕತ್ತೀವಿ. ಕಟ್ಟಡ ಕಾರ್ಮಿಕರ ಮಕ್ಕಳಿಗಾಗಿ ಸ್ಕಿಲ್ಲಿಂಗ್ ಅಂದರೆ ಕೌಶಲ್ಯ ವೃದ್ಧಿ ಮಾಡತಕ್ಕಂಥ ಶಿಕ್ಷಣ ಕೊಡಿಸೋದ್ರ ಸಲುವಾಗಿ NTPF ಜೊತೆಗೂಡಿಕೊಂಡು ಒಂದು ಸಂಸ್ಥೆ ಮಾಡಿದ್ವಿ. ಆ NTPF ಜೊತೆಗೆ ಇರ್ತಕ್ಕಂಥ ನಮ್ಮ ಗದಗ ಇಂಡಸ್ಟ್ರಿಯಲ್ ಎಸ್ಟೇಟ್ ಹಾಗೂ NTPF ಆ ಸಂಸ್ಥೆ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಶಿಕ್ಷಣ, ಕೌಶಲ್ಯವೃದ್ಧಿ ಶಿಕ್ಷಣ ನೀಡಿದೆ. ಅದಕ್ಕಾಗಿ ನಿಮ್ಮ ಇಲಾಖೆಯ ಜೊತೆಗೆ ಚರ್ಚೆ ಮಾಡ್ತಾಯಿದ್ದೀವಿ. ಈ ವರ್ಷ ಕನಿಷ್ಠ ಒಂದು 25ರಿಂದ 50 ಮಕ್ಕಳಿಗಾದರೂ ಆ ರೀತಿಯ ಶಿಕ್ಷಣ ಕೊಡಿಸೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಅದು ಯಶಸ್ವಿಯಾದರೆ ಬಹುಶಃ ಆ NTPF ರೆಕಾರ್ಡ್ ಏನೈತೆ ಅಂದರೆ 100% ಎಂಪ್ಲಾಯ್ಮೆಂಟ್. ಧಾರವಾಡ NTPF 100% employment. If not in India,
ಇನ್ ಅಬ್ರಾಡ್. ಎಲ್ಲರಿಗೂ ಆ ಕೌಶಲ್ಯ ವೃದ್ಧಿ ಮಾಡಿದವ್ರಿಗೆ ಕಂಪಲ್ಸರಿ ಕಡ್ಡಾಯವಾಗಿ ಅವ್ರಿಗೆ ಉದ್ಯೋಗ ನೌಕರಿ ದೇಶದಾಗ ಕೊಡ್ತೀವಿ, ಇಲ್ಲಾಂದ್ರೆ ವಿದೇಶದಾಗ ಕೊಡ್ತೀವಿ ಅಂತ ಒಂದು ಕಾರ್ಯಕ್ರಮವನ್ನು ತೆಗೆದುಕೊಂಡಿದ್ದೇವೆ. ಅದು ಬಹುಬೇಗ ಯಶಸ್ವಿ ಆಗಲಿ ಅಂತೇಳಿ ನಾನು ಹಾರೈಸ್ತೀನಿ. ನಿಮ್ಮ ಆಶೀರ್ವಾದ ಇರಲಿ ಅಂತೇಳಿ ನಾನು ಕೇಳಿ ಮತ್ತೊಮ್ಮೆ ಈ ಅವಕಾಶವನ್ನು ನೀವು ನಾನು ಕೊಟ್ಟು ನಿಮ್ಮೆಲ್ಲರ ದರ್ಶನದ ಜೊತೆಗೆ ಸ್ವಾಮೀಜಿಯವರ ದರ್ಶನಕ್ಕೆ ಅನುವು ಮಾಡಿಕೊಟ್ರಿ. ಅದಕ್ಕಾಗಿ ಒಂದು ನನ್ನ ಅನಿಸ್ತೀನಿ. ದಿವಸ ಈ ಸಮ್ಮೇಳನವನ್ನು ಮಾಡ್ತಾ ಇರೋದು ಇದು ಉದ್ದೇಶ ಏನಂದರೆ ಕಾರ್ಮಿಕರು ಭಾಳ ಒದ್ದಾಡ್ತಾ ಇದ್ದಾರೆ. ಸೌಲಭ್ಯಗಳನ್ನು ಕಾರ್ಮಿಕ ಇಲಾಖೆಯಿಂದ ಬಂದ ತಮ್ಮನ್ನು ಮುಟ್ಟಬೇಕಂತ ಹೇಳಿ ಈ ವೇದಿಕೆಯನ್ನು ಏರ್ಪಡಿಸಿದ್ದೀವಿ. ಅದಕ್ಕೆ ಜೊತೆಗೂ ನೀವೆಲ್ಲ ಕಾರ್ಮಿಕರನ್ನು ಕಾರಣದಿಂದ ಮಾಡಿಸಿರ್ತೀರ, ಅದನ್ನು ರಿನ್ಯೂವಲ್ ಮಾಡಿಸ್ಬೋದು. ರಿನ್ಯೂವಲ್ ಮಾಡಿಸೋದನ್ನು ಡೇಟ್ ಇರ್ತದ, ಡೇಟ್ ಮಾಡಿಸೋದನ್ನು ಹೋಗ್ಬಿಡುತ್ತೆ, ಅವೆಲ್ಲ ಬಂದು ಹೇಳ್ತಾರೆ. ಹಿಂಗಾಗಿ ಸರ್ಕಾರ ನನ್ನ ಸೌಲಭ್ಯ ಅಂತ ಹೇಳಿ ಅದರ ಪೂರ್ವವಾಗಿ ನಾನೀಗ ಈ ವೇದಿಕೆಯಿಂದ ಹೇಳಿದೆನಪ್ಪ ಅಂದ್ರೆ ನಮ್ಮ ಕಾರ್ಯಗಳನ್ನು ಆಶಿಸ್ತು ನಾವು ಅದೊಂದು ಡೇಟ್ ಬರ್ಬೋದು ಇಟ್ಕೊಂಡು ಕಾರ್ಮಿಕ ಇಲಾಖೆನ ನನ್ನಷ್ಟು ಅವರ ಸುಳ್ಳು ಸೌಲಭ್ಯಗಳನ್ನು ತಾನಾಗೆ ಬರ್ತಾವೆ. ಈಗ ಏನಪ್ಪ ಅಂದ್ರೆ ಸ್ಕಾಲರ್ಶಿಪ್ ಬಂದಿಲ್ಲ ಅಂತ ಕಂಪ್ಲೇಂಟ್ ಕೆಲವೊಂದು ನಮ್ಮ ಹೆರಿಗೆ ಪತ್ತೆ ಬಂದಿಲ್ಲ, ಮದುವೆ ಬಂದಿಲ್ಲ ಅಂತ ಹೇಳಿದ್ದಾರೆ, ಕಂಪ್ಲೇಂಟ್ ಬರ್ತಾ ಇಲ್ಲ. ನನ್ನ ಕಾರ್ಮಿಕ ಬಂದಿದ್ದಾರೆ. ಈಗ ಸಾರ್ ಹೇಳಿದ್ರು ಕಾರ್ಮಿಕರ ಶಿಕ್ಷಣ ಬಗ್ಗೆ ಒಂದು ಸೌಲಭ್ಯ ಪುಸ್ತಕವನ್ನು ನಮ್ಮನ್ನ ಮೀಟಿಂಗ್ ಹೋಗಿದ್ದು ಎಂಟರ್ಟೈನ್ಮೆಂಟ್ ಅದು ಭಾಳ ಚಲೋ ಅದ. ಅದಕ್ಕೆ ಕಾರ್ಮಿಕ ಮಕ್ಕಳಿಗೆ ಫ್ರೀನೇ ಇಲ್ಲ, ಫ್ರೀಯಾಗಿ ಕಲಿಬೋದು. ಮತ್ತು ಜವಾಬ್ದಾರಿ ಗ್ಯಾರಂಟಿ ನೌಕರಿಗೆ ಕಟ್ಟಿಟ್ಟು ಬರ್ತೇವೆ. ಅದಕ್ಕೆ ಹೇಳ್ತೇನೆ, ನಿಮ್ಮ ಮಕ್ಕಳಿಗೆ ಸಂಸ್ಥೆಯಲ್ಲಿ ಇಂತ ಮಾಡಿಸ್ರಿ, ಸೌಲಭ್ಯ ಪಡೆದಿಲ್ಲ ಅಂತೇಳಿ ತಮ್ಮೆಲ್ಲ ಬಂದಂಥ ಕಾರ್ಮಿಕರು ಎಲ್ಲ ವಂದಿಸಿ ನಾವೆಲ್ಲ ಮಾತನಾಡೋಣ. ಸಚಿವರಾಗಿರುವಂಥ ಡಾಕ್ಟರ್ ಎಚ್ ಕೆ ಪಾಟೀಲ್ ಅವರ ಮೇಲೆ ಎಷ್ಟು ಅಭಿಮಾನ, ಎಷ್ಟು ಗೌರವ ಅಂತಂದ್ರೆ ನಮ್ಮ ಗದಗ ಭಾಗದ ಜನ ಬಸ್ಗಳು ಕುತ್ಕೊಂಡಿದ್ದಾರೆ. 4 ತಾಸು ಆಯ್ತು ಎಚ್ ಕೆ ಪಾಟೀಲ್ ಯಾವಾಗ ನಾವು ಮಾತು ಕೇಳೇ ಹೋಗ್ತೀವಿ. ಬಹುಶಃ ಹಸುವನ್ನ ಸರಿಸಿ ಒಬ್ಬ ಕೂಲಿ ಕಾರ್ಮಿಕ ಹ್ಯಾಂಗಿರಬೇಕು, ಎಷ್ಟು ಪ್ರಾಮಾಣಿಕವಾಗಿರಬೇಕು ಅನ್ನೋದು ಈ ಸಮಾರಂಭದಿಂದ ನಾವೆಲ್ಲ ತಿಳ್ಕೊಳ್ಳುವಂತ. ಬಹುಶಃ ಈ ಕೈಯಿಂದ ಏನೇನ ಕೆಲಸವನ್ನು ಮಾಡಬಹುದು. ಅಪನ ಹಾತ್ ಜಗನ್ನಾಥ ಭಗವಂತನನ್ನು ಹುಡ್ಕೊಂಡು ಹೋಗಬೇಡಪ್ಪ, ಇದು ಕೈಯಾಗ ಭಗವಂತ. ಅದನ್ನು ಉಪಯೋಗ ಮಾಡುವಂತ ಶರಣರು ಕಾಯಕವನ್ನು ಕೈಲಾಸ ಅಂತ ಕರೆದಾರೆ. ಕೈಲಾಸ ಯಾಕೆ ಆದ್ರು ಅಂತಂದ್ರೆ ಬಿದ್ದರಾಜನ ಆಸ್ಥಾನದಲ್ಲಿ ಬಡತನ ಅನ್ನೋದು ಇರಲಿಲ್ಲ. ಯಾಕಂದ್ರೆ ಎಲ್ಲ ಕಾಯಕ ಮಾಡ್ತಿದ್ರು. ಮತ್ತೊಬ್ಬರು ಎಂದೆಲ್ಲ ಕೂಲಿಗಾಗಿ ಎಲ್ಲರೂ ಕೂಡ ಕಾಲ ಮಾಡುವುದಿಲ್ಲ. ಇರುವಂತ ಗಡಿಗೆಯನ್ನ ಸದುಪಯೋಗ ಮಾಡಿಕೊಂಡಂತಹ ಅನೇಕ ಜನ ಮಹಾತ್ಮ ಇವತ್ತಿಗೂ ಕೂಡ ನಮ್ಮೊಂದಿಗೆ ಜೀವಂತವಾದ ಕಾರಣ ದುಡ್ಡು ಊಟ ಮಾಡೋದು. ಹಾಗೆ ನಮ್ಮ ಸಿದ್ದರಾಮಯ್ಯವರು ಬಹಳ ಭೂಮಿಯುತವಾಗಿರುವಂತ ವಚನ ಬಳಸಿಕೊಂಡ್ರು. ಅಲ್ಲಿ ಬಸವಣ್ಣನ ಕಾಲದಲ್ಲಿ ದಲಿತರಿಗೆ ಗುಡಿಯನ್ನು ಪ್ರವೇಶ ಮಾಡಿ ಉಲ್ಲಂಘನೆ ಮಾಡ್ತಾರೆ, ಖಂಡಿಸ್ತಾರೆ. ಅವಾಗ ಬಸವಣ್ಣನ ವೀಕ್ಷಣೆ ಮಾಡಿ ಒಂದು ವಚನ ರಚನೆ ಮಾಡ್ತಾನೆ. ಯಾಕಪ್ಪ ಆ ಶಿವ ಗುಡಿ ಒಳಗಡೆ ನಿಮ್ಮೊಳಗೆ ಏನು ಉಳ್ಳವರು ಶಿವಾಲಯ ಮಾಡುವುದು ಅಂದ್ರೆ ರೊಕ್ಕಿದ್ದವರೆಲ್ಲ ಮಾಡ್ತಾರೆ. ಆ ಶಿವಾಲಯಕ್ಕೆ ಯಾಕೆ ಹೋಗುವುದಲ್ಲ, ನಿಮ್ಮ ದೇವಾಲಯಗಳಲ್ಲಿ ದೇಹ ಅನ್ನುವಂತಹ ಕಾಲೇ ಕಂಪ ದೇವ ದೇವಲ ಶಿರವೇ ಮನ್ನ ಕಲಸಮಯ್ಯ ಕೂಡಲ ಸಂಗಮನಾಥ ತಾವು ಕಳೆಯುಂಟು ಈ ಜಂಗಮ ಅನ್ನುವಂಥ ಶರೀರಕ್ಕೆ ಎಂದೂ ಅರಿವಿಲ್ಲ. ಇನ್ನು ಒಳಗಿರುವಂತ ಪರಮಾತ್ಮನ ಪೂಜೆ ಮಾಡಿದ್ರೆ ಅಂತ ಎಲ್ಲರ ಲಿಂಗ ಕಟ್ತಾನೆ. ಎಲ್ಲರಿಗೂ ಕೂಡ ಕಾಯಕ ಅನ್ನುವಂಥ ಮಂತ್ರವನ್ನು ಘೋಷಣೆ ಮಾಡಿರುವಂತ ಏಕೈಕ ವ್ಯಕ್ತಿ ಅಂದ್ರೆ ಅದು ಕಲ್ಯಾಣದ ಬಸವಣ್ಣ. ಹಾಗಾಗಿ ಕೆಲಸವನ್ನು ಮಾಡುವಂತವನು ಎಂದೂ ಬಡವನಾಗಲಿಕ್ಕೆ ಸಾಧ್ಯವೇ ಇಲ್ಲ. ಬಡತನ ಬಹಳ ಐತ್ರಿ. ಇಲ್ಲ ವೀರೇಶ್ವರ ಪುಣ್ಯಾಸನಗಳು ಕಣ್ಣಿಲ್ಲದೆ ಇರುವಂತವ್ರು, ಕಾಲಿಲ್ಲದೆ ಇರುವಂತವ್ರು, ಕೈ ಇಲ್ಲದೆ ಇರುವಂತವ್ರು 8 10 ಅಂತಸ್ತು ಬಿಲ್ಡಿಂಗ್ ಕಟ್ಟಿದ್ದಾರೆ. ಯಾಕೆ ಅಂದ್ರೆ ಡಾಕ್ಟರ್ ಪಂಡಿತ ಪುಟ್ಟರಾಜ ಗವಾಯಿಗಳವರು ನೀವು ಅಕ್ಷಯ ಪಾತ್ರೆ ಹೇಳ್ಕೊಂಡು ಹೋಗೋಣ, ಅಕ್ಷಯ ಪಾತ್ರೆಯಲ್ಲಿ ನೀವು ಕೊಡ್ತೀರಿ ಅಂತ
ವಿದ್ಯೆಯನ್ನು ಕೊಡುತ್ತಾರೆ, ಜ್ಞಾನವನ್ನು ಕೊಡುತ್ತಾರೆ, ಗುಡಿಯಾಗ ಕೊಡುತ್ತಾರೆ, ಕಾಯಕ ಮಾಡಿಸ್ತಾರೆ. ಯಾವ ವ್ಯಕ್ತಿ ಕಾಯಕ ಮಾಡ್ತಾರೆ, ದುಡಿತಾರ, ಅವರು ಎಲ್ಲರೂ ಕೂಡ ಬಡತನ ಅನ್ನುವಂತ ಮಂತ್ರವಾಗಿ ತಿಳ್ಕೊಂಡಿಲ್ಲ. ಬಡತನ ಆಗಕ್ಕೆ ಸಾಧ್ಯವಿಲ್ಲ. ದುಡಿದೆ ಹಾಗಾಗಿ ದುಡ್ಕೊಂತ ಕೂರಲೇನು, ದುಡಿದು ಎಲ್ಲಿವರೆಗೆ ಈ ಶ್ರೀಮಂತ ಅನ್ನುವಂತ ಮೆಟ್ಟಿ ಯಾವಾಗ ಇರುವುದು? ನಮ್ಮಲ್ಲಿ ಕೊಪ್ಪಳಕ್ಕೆ ಹೋಗ್ಬೇಕಾದ್ರೆ ದೊಡ್ಡ ಗುಡ್ಡ, ನಮ್ಮ ಶಿಷ್ಯ ಹೇಳಕತ್ತಿದ್ದು ಎಷ್ಟು ದೊಡ್ಡ ಕಾಣಕತ್ತೈತಿ ನೋಡ್ರಿ ಗುಡ್ಡ ಅಂತ. ಅವಾಗ ನಾನು ಹೇಳಿದೆ, ನೋಡಪ್ಪ ದೊಡ್ಡ ಗುಡ್ಡ ನಿಂತೈತಂದ್ರೆ ಕೆಳಗೆ ಒಂದಿಷ್ಟು ಚೀಲ್ ಬೆಲ್ಲ ಅವನು ಅಂತ ನಿನ್ನ ಆ ಎಲ್ಲಾ ಕಲ್ಲುಗಳು ಅಂತ ದೊಡ್ಡ ಗುಡ್ಡ ಕಾಣಕತ್ತಿದೆ, ನಿಂತಿದೆ. ಹಾಗಾಗಿ ಇವತ್ತಿನ ದಿವಸ ನಾವು ತಿಳ್ಕೊಳ್ಳುವಂತದ್ದು ಅಂದ್ರೆ ಎಲ್ಲಾ ನೀವೆಲ್ಲ ಕೂಲಿ ಕಾರ್ಮಿಕರ ಅದಿರಿ ಅಂತ ಧರ್ಮದ ರಾಜಕಾರಣದ ಎಲ್ಲವೂ ಕೂಡ ದೊಡ್ಡ ಗುಡ್ಡಗಳು ಹೇಗೆ ಕಾಣಕತ್ತಾವ? ನಿಮ್ಮಂತ ಚೀಪ್ ಬೆಲ್ಲಗಳು ಈ ಜಗತ್ತನ್ನ ಆಳುವಂತವುಗಳು ನಿಮ್ಮಂತ ಕೈಗಳಿರುವಾಗ ದೊಡ್ಡ ಕಲ್ಲುಗಳು ಎಂದು ಕಾಣ್ತಾರೆ. ಹಾಗಾಗಿ ನನಗೆ ಹೋಗುವ ಮಾತು ಹೇಳ್ತಿರ್ತಾರೆ, ಲಿಂಗ ಪೂಜೆ ಮಾಡಿ ನಿಮ್ಗೆ ಆಶೀರ್ವಾದ ಮಾಡುವಂತ ಈ ಕೈಗಳು ಎಷ್ಟು ಪವಿತ್ರವಾಗಿದ್ದಾವಲ್ಲ, ಈ ಕೈಗಳಿಗಿಂತಲೂ ಹೆಚ್ಚಿಗೆ ಪವಿತ್ರವಾದ ಕೈ ಜಗತ್ತೊಳಗೆ ಯಾವಾದರೂ ಇದ್ರೆ ಕೂಲಿ ಮಾಡುವಂತ ಕಾರ್ಮಿಕ, ಅನ್ನ ಕೊಡುವಂತ ರೈತನ ಕೈ, ಈ ಕೈಗಳು ಶ್ರೇಷ್ಠವಾಗಿರುವಂತವು. ಹಾಗಾಗಿ ಬಡವರ ಬಂಧವಾಗಿರುವಂತಹ ಹೆಚ್ಚಿಗೆ ಪಾಟೀಲ್ ನೋಡ್ರಿ, ಅವರು ಅಷ್ಟು ಲೇಟ್ ಆದರೂ ಯಾವ ಸಮಾರಂಭವನ್ನು ಒಂದು ಹೇಳ್ಯಾರ ಅಂತಂದ್ರೆ ಅದು ವೇದವಾಗಿ ಅಲ್ಲಿ ಹೊಟ್ಟೆ ಬರುವುದು. ನನಗೋಸ್ಕರ ಆಗಲಿ ಕಾರ್ಯಕರ್ತಿದ್ದಾರೆ ಅಂದ್ರೆ ಒಂದು ದಿನಕ್ಕೆ 10 ಕಾರ್ಯಕ್ರಮಗಳಿದ್ರು ಹೋಗುದು, ಅವರ ತೊಂದರೆಗಳನ್ನು ಸ್ಪಂದನೆ ಮಾಡುವುದು. ಬಹುಶಃ ನಾವು ಇಷ್ಟೆಲ್ಲ ರಾಜಕೀಯ ವ್ಯಕ್ತಿಗಳನ್ನು ನೋಡಿದ್ದೇವೆ. ರಾಜಕಾರಣವನ್ನು ಮುಂದಿಟ್ಟುಕೊಂಡು ರಾಜಕೀಯ ಮಾಡುವಂತ ರಾಜಕಾರಣಿಗಳನ್ನು ನಾವು ನೋಡಿದ್ದೇವೆ. ಆದ್ರೆ ರಾಜಕಾರಣದಲ್ಲಿ ಧರ್ಮವನ್ನು ಇಟ್ಟುಕೊಂಡು ರಾಜಕಾರಣ ಮಾಡುವಂತ ವ್ಯಕ್ತಿ ಅಂತಂದ್ರೆ ಡಾಕ್ಟರ್ ಎಚ್ ಕೆ ಪಾಟೀಲ್ ಅಂತ ಬಹಳ ನಾವು ಹೇಳುವಂತ ಮಾತು. ಅಂತಹ ಧರ್ಮದ ರಾಜಕಾರಣ ಇಲ್ಲಿ ನೋಡ್ರಿ, ಇದೆಲ್ಲ ಎಷ್ಟೋ ಜನ ಬಂದು ನಮ್ಗೆ ಪಾಟೀಲ್ ಕಷ್ಟ ಆಗುತ್ತೆ ಅನ್ನುವಂತಹ ಒಂದು ನಂಬಿಕೆ, ಒಂದು ಶ್ರದ್ಧೆ, ಅವರಲ್ಲಿ ವಿಶ್ವಾಸ ಇದೆ. ಯಾಕಂದ್ರೆ ನೆರಳು ಕೊಡುವಂತಹ ಮರ ಬಂದಿದೆ ಅಂತಂದ್ರೆ ನಾವು ಅದರ ಅಡಿಯಲ್ಲಿ ನಿಂತ್ರೆ ನಮ್ಗೆ ನೆರಳು ಸಿಗುತ್ತೆ ಅನ್ನುವಂತಹ ಸಂಪೂರ್ಣ ನಂಬಿಕೆಯ ಭಾವ. ಎಚ್ ಕೆ ಪಾಟೀಲ್ ಅವರು ಬರುವಾಗ ಮಳೆ ಬಂತು. ಅವಾಗ ನಮ್ಮ ಸಿದ್ದರಾಮಯ್ಯವರು ಹೇಳಿದ್ರು, ನೀವು ಬಂದ್ರೆ ಮಳೆ ಬಂತು ನೋಡ್ರಿ ಅಂತ. ನಮ್ಮ ಎಚ್ ಕೆ ಪಾಟೀಲ್ ಯಾವಾಗ ಅಧಿಕಾರದಲ್ಲಿ ಇರ್ತಾರೆ, ನಮ್ಮ ಗದಗ ಭಾಗಕ್ಕೆ ಯಾವಾಗಲೂ ಕೂಡ ಬರ ಇಲ್ಲ ಅಂತಂದ್ರೆ ನಾವೆಲ್ಲರೂ ಕೂಡ ಘಂಟಾಘೋಷವಾಗಿ ನಡೆಸುವಂತಹದ್ದು. ಆ ಹಿನ್ನೆಲೆಯಲ್ಲಿ ಬಹಳ ಸೂಕ್ತವಾಯಿತು. ಅರ್ಥಪೂರ್ಣವಾಗಿ ಈ ಸಮಾರಂಭವನ್ನು ತಾವೆಲ್ಲರೂ ಕೂಡ ಆಯೋಜನೆ ಮಾಡಿ ಅರ್ಥಪೂರ್ಣವಾಗಿ ಆಯೋಜನೆ ಮಾಡಿ ಸಂಪನ್ನಗೊಳಿಸಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಭಗವಂತನ ಆಶೀರ್ವಾದ ಸದಾ ಕಾಲಿಗಳನ್ನು ಹರಿಸಿ ಹಾರೈಸಿ ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿಗಳನ್ನು ತೋರಿಸಲು ನಾನು ಮಾತನಾಡುತ್ತೇನೆ. ಜೋರಾಗಿ ಚಪ್ಪಾಳೆ ಬರಬೇಕು. ಹಸಿರಿನಲ್ಲಿ ಸಿಟ್ಟು ಜಾಸ್ತಿ ಇರ್ತದೆ. ಸ್ವಲ್ಪ ನೆಕ್ಸ್ಟ್ ಸಿದ್ದರಾಮಯ್ಯ ಪಾಟೀಲ್. ಸಿದ್ದರಾಮಯ್ಯ ಪಾಟೀಲ್ ಕೂಡ ಗೌರವಂತ ಎಚ್ ಕೆ ಪಾಟೀಲ್ ಸರ್ ಅವರಿಗೆ ಅಭಿನಂದಿಸಬೇಕಂತ ನಾನು ವಿನಂತಿಯನ್ನು ಮಾಡಿಕೊಡ್ತೇನೆ. ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಅಂಬೇಡ್ಕರ್ಗೆ ನಮ್ಮ ಪರಮ ಪೂಜ್ಯರು ಗೌರವವನ್ನು ಸಮರ್ಪಣೆ ಹೋಗಬಾರ್ದಂತ ವಿನಂತಿ ಮಾಡಿಕೊಡ್ತೇನೆ. ಈಗ ನಮ್ಮ ಗೆಳೆಯ ಗೌರವ ಸಮರ್ಪಣೆಯ ಸದಸ್ಯರನ್ನು ವಿನಂತಿ ಮಾಡಿಕೊಂಡು